ಟಿಕೆಟ್ ಟಿಕೆಟ್ ಕೊಟ್ಟಿಲ್ಲ ನಾ ಟಿಕೆಟ್ ಇಸ್ಕೊಂಡ್ರೆ ಫುಲ್ ಇಸ್ಕೊಂಡ್ರೆ ಟಿಕೆಟ್ ಏನು ಟಿಕೆಟ್ ಕೊಟ್ಟಿಲ್ಲ? ಎಷ್ಟು ಕೊಟ್ಟಿದ್ದೀರಾ ದುಡ್ಡು? 150 150. ಎರಡನೇ ಟಿಕೆಟ್ ನಮ್ದು ಟಿಕೆಟ್ ನಿಮ್ ಕೈಲಿ ಕೊಟ್ಟಿಲ್ವಾ ಟಿಕೆಟ್? ಟಿಕೆಟ್ ನಿಮ್ ಕೈಲಿ ಕೊಟ್ಟಿಲ್ವಾ? ಟಿಕೆಟ್ ಕೊಟ್ಟಿದ್ದಾರಾ? ಟಿಕೆಟ್ ನಿಮ್ಮ ಹತ್ರ ಇಲ್ವಾ ಟಿಕೆಟ್? ಟಿಕೆಟ್ ಎಲ್ಲ ನಿಮ್ದು? ಟಿಕೆಟ್ ಕೊಟ್ಟಿಲ್ವಾ? ಏನಕ್ಕೆ ನಿಮಗೆ ಟಿಕೆಟ್ ಕೊಟ್ಟಿಲ್ವಾ? ಟಿಕೆಟ್ ವಿಡಿಯೋ ಮಾಡ್ಕೊಂಡೆ ಏನ್ ಮಾಡ್ಕೊಂಡ ಟಿಕೆಟ್ ಕೊಟ್ಟಿಲ್ವಾ ಅಂತ? ಟಿಕೆಟ್ ಒಂದು ಕೊಟ್ರ ಒಂದು ಫೋನ್ ಪೇ ಮಾಡಿದ್ವಿ, 2 ಟಿಕೆಟ್ ಕೊಟ್ಟಿದ್ವಿ, 2 ಕೊಟ್ಟು ಬಂದಿದ್ವಿ, ಒಳ್ಳೆ ಕೊಟ್ಟಿಲ್ಲ. ಒಳಗಡೆ ಕೊಟ್ಟಿಲ್ವಾ? ಸರ್ ಅದು ಕೊಪ್ಪಳ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಕಾಲ್ ಮಾಡಿದೆ ನಿಮ್ಗೆ. ಏನ್ ಸರ್ ಅದು ವಿಷಯ, ಈ ತರ ಆಗ್ತಾ ಪ್ರೊಡ್ಯೂಸರ್ ಗತಿ ಏನಾಗ್ಬೋದು? ಸರ್ ನೋಡಿ, ಒಂದು ಸಿನಿಮಾ ಯಾರು ಇವತ್ತೇನ್ ಕೋಟ್ಯಾಂತರ ರೂಪಾಯಿ ಆಗಿದೆ ಅದು ಇದು ಅಂತಾರಲ್ಲ ಸರ್, ನಮ್ದೇ ತಗೊಳ್ಳಿ, ನಮ್ದೇ ಸಿನಿಮಾ ಇವತ್ತು ಚೆಕಿಂಗ್ ಕಳಿಸಿದ್ರೆ ಅಟ್ಲೀಸ್ಟ್ ಒಂದು ದಿವಸಕ್ಕೆ ಒಂದು ಟೀಮ್ಗೆ ಒಂದ್ ಥಿಯೇಟರ್ ಆದ್ರೂ ಸಿಗಾಕೊಂಡ್ ಬೀಳ್ತಾ ಇದೆ. ಒಂದು ದಿವಸಕ್ಕೆ ಒಂದ್ ಥಿಯೇಟರ್ ಕರೆಕ್ಟ್ ಆಗಿ, ಅಂದ್ರೆ ಎಲ್ಲಾ ಹೊಸ ಹುಡುಗರನ್ನ ನಮ್ ಪರ್ಸನಲ್ ಹುಡುಗರನ್ನ ಕಳ್ಸಿಕೊಟ್ಟಿರೋದು, ಅವ್ರ ಸಿನಿಮಾದವರಲ್ಲ, ಅವ್ರಿಗೆ ಚೆಕ್ ಮಾಡಕ್ ಬರಲ್ಲ. ಇವಾಗ ಸ್ವಲ್ಪ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ. ಕೊಪ್ಪಳಕ್ಕೆ ಮೊನ್ನೆಯಿಂದನೂ ಕಂಪ್ಲೇಂಟ್ ಇತ್ತು. ಸರಿ ಕಳ್ಸಿಕೊಟ್ಟೆ, ಇವತ್ತು ಕಳ್ಸಿಕೊಟ್ರೆ ವಿಡಿಯೋ ಮಾಡಿ ಎಲ್ಲಾ ಮಾಡ್ಸಿಟ್ಟಿ ಅಲ್ಲಿ ನಮ್ ಹುಡುಗ ಸಿಗಾಕೊಂಡ್ ಬೀಳ್ತಾ ಇದ್ದಂಗೆ 150 ರೂಪಾಯಿ ನಮ್ಗೆ ಲೆಕ್ಕ ಕೊಡ್ತಾರದ್ 100 ರೂಪಾಯಿ ಸೆಕೆಂಡ್ ವೀಕ್ದು. ಅವರು ತಗೋತಾರದ್ 150 ರೂಪಾಯಿ. ಆಮೇಲೆ ಟಿಕೆಟ್ ಕೈ ಕೊಡ್ತಾ ಇಲ್ಲ. ಯಾವ್ದೇ ಆಡಿಯನ್ಸ್ ವಿಡಿಯೋನು ಇದೆ ಅಲ್ಲಿ, ಆಡಿಯನ್ಸ್ ಮಾತಾಡಿರೋದು. 150 ರೂಪಾಯಿ ಇವ್ರು ತಗೊಂಡು ಪ್ರೊಡ್ಯೂಸರ್ಗೆ 100 ರೂಪಾಯಿ ಲೆಕ್ಕ ಕೊಟ್ಟು GST ಅಮೌಂಟ್ ಕಟ್ಟಲ್ಲ. ಜನ GST ಸೇರ್ಸಿನ ಟಿಕೆಟ್ ತಗೊಳ್ಳೋದು. ಹೌದು ಸರ್, ಹೌದು. ಇವತ್ ಏನಾಗಿದೆ, ನಮ್ ಹುಡುಗ ಹೋಗಿ ಹಿಡಿದ್ರೆ ನಮ್ ಹುಡುಗನ್ಗೆ ಎದುರಿಸಿ ಓನರ್ ಇವರೆಲ್ಲ ಬಂದು ನಾನು ಇವ್ರು ಅಂತ ಹೇಳಿ ಎದುರಿಸಿ ನಮ್ ಹುಡುಗರಿಗೆ ಬೆಂಗಳೂರಿಗೆ ಅದ್ ಹೆಂಗ್ ತಲುಪ್ತೀರ ನೋಡೋಣ ಅದು ಇದು ಅಂತ ಹೇಳಿ ಬೆದರ್ಸಿ ಕೊನೆಗೆ ಓಡಿಸಿದಾರೆ ಥಿಯೇಟರ್ ಕಾಂಪೌಂಡ್ ಇಂದ. ನಾನ್ ಫೋನಲ್ಲಿ ಮಾತಾಡಿದ್ರೆ ನನಗೇನೋ ಸ್ವಲ್ಪ ಜೋರಾಗಿ ಮಾತಾಡ್ದ, ಅದಕ್ಕೆ ಇಮಿಡಿಯೇಟ್ ಆಗಿ NM ಸುರೇಶ್ ಅವ್ರಿಗೂ ಮಾತಾಡಿ ನಾಳೆ ಕರ್ಸ್ಕೊತಾ ಇದಾರೆ. ಕೊಪ್ಪಳದಲ್ಲಿ ಇದು ಶಿವ ಅಂತ, ಶಿವ ಥಿಯೇಟರ್. ಶಿವ ಥಿಯೇಟರ್ ನೋಡಿ, ಪ್ರತಿ ಸಿನಿಮಾಲು ಹಿಂಗ್ ಕಳ್ತಾನ. ಆಮೇಲೆ ಸಾಲದಿದ್ದಕ್ಕೆ 4 ಸೀಟ್ ಬರೀ ಎಕ್ಸ್ಟ್ರಾ ಹಾಕಿದಾನೆ, ಲೆಕ್ಕ ಕೊಟ್ಟಿದ್ದಾನೆ. ಅವರು ಸಪರೇಟ್ ಚೇರ್ ತಂದು ಹಾಕಿರೋದು? ಇಲ್ಲ, ಅಂದ್ರೆ ಉದಾಹರಣೆಗೆ ಥಿಯೇಟರ್ ಅಲ್ಲಿ ಒಂದ್ 100 ಸೀಟ್ ಇರುತ್ತೆ ಅನ್ಕೊಳ್ಳಿ, 100 ಸೀಟ್ 30 ಜನ ಆಕ್ಯುಪೆನ್ಸಿ ಇರ್ತಾರೆ ಅನ್ಕೊಳ್ಳಿ. ಇವತ್ತು 30 ಜನದಲ್ಲಿ 34 ಜನ ಇರ್ತಾರೆ, 30 ಜನದ ಮಾತ್ರ ಲೆಕ್ಕ ಕೊಡ್ತಾರೆ, ಇನ್ 4 ಜನದ ಲೆಕ್ಕ ಕೊಡಲ್ಲ. ಆತರ ನಿಮ್ಗೆ ಪ್ರತಿ ಶೋ ದಿನಕ್ಕೆ 5 ಶೋ, ಹಂಗೆ ಒಂದು ವಾರಕ್ಕೆ ಅಟ್ಲೀಸ್ಟ್ 35-36 ಶೋ ಆಗುತ್ತೆ. ಒಂದು ವಾರಕ್ಕೆ ನಿಮ್ಗೆ 5 ಟಿಕೆಟ್ 150 ರೂಪಾಯಿ ಅಂದ್ರೂ 300-600 ರೂಪಾಯಿ ಒಂದ್ ಶೋಗೆ. ಉದಾಹರಣೆ ನಾನು ಹೇಳ್ತಾ ಇರೋದು, ಇವಾಗ ಸಿಗಾಕೊಂಡ್ಬಿಟ್ಟಿರೋ ಪ್ರಕಾರ ನಮ್ಗೆ 100 ರೂಪಾಯಿ ಲೆಕ್ಕ ಕೊಡ್ತಾರೆ, ಅಲ್ಲಿ 150 ರೂಪಾಯಿ ಕಲೆಕ್ಟ್ ಮಾಡ್ಕೋತಾರೆ, ಯಾರ ಕೈಗೂ ಟಿಕೆಟ್ ಕೊಡಲ್ಲ. ಇವಾಗ ಪ್ರೊಡ್ಯೂಸರ್ಗಳು ಹೆಂಗ್ ಬದುಕೋದು ಹೇಳಿ ಸರ್? ಯಾರನ್ನ ಟಿಕೆಟ್ ತಗೊಂಡಿದ್ದು ನೀವೇನಾ? ಎಲ್ಲಿ ಯಾರಪ್ಪ ಟಿಕೆಟ್ ತಗೊಂಡಿದ್ದು? ಟಿಕೆಟ್ ಯಾರಪ್ಪ ತಗೊಂಡಿದ್ದು? ಯಾರ ಮ್ಯಾನೇಜರು? ಕರಿ ಟಿಕೆಟ್ ತೋರ್ಸು ನಿಮ್ದು. ಇವ್ರಿಗೆ ಯಾಕೆ ಸ್ಲಿಪ್ ಕೊಟ್ಟಿಲ್ಲ? ಎಲ್ಲ ಪೆನ್ನ ಬರ್ದು ಕೊಟ್ಟಿದ್ರಂತಲ್ಲ, ಇದೇ ಕೊಟ್ಟಿಲ್ಲ, ಚೀಟಿಯಾಗಿ ಕೊಟ್ಟಿಲ್ಲ, ಎಲ್ಲ ಪೆನ್ನ ಬರ್ದು ಕೊಟ್ಟಿರೋದಾ? ಏನು ಕೊಟ್ಟಿಲ್ಲ ಅಂತ? ಟಿಕೆಟ್ ತಗೊಂಡ್ವಿ, ಅಲ್ಲಿ 150 ರೂಪಾಯಿ ತಗೊಂಡ್ರು, 150 ತಗೊಂಡ್ರು. ಕೊಟ್ಟ ಮೇಲೆ ನಾವು ಸ್ಲಿಪ್ ಕೊಡಿದ್ವಿ. ಅವ್ರೇನಂದ್ರು ನೈಟ್ ಅಷ್ಟು ಕೊಡ್ತೀವಿ, ಕೊಡಲ್ಲ. ಏನು ಕೊಡಲ್ಲ ಅಂತ ಇಷ್ಟೊತ್ತಿನಲ್ಲಿ ಇವ್ರಿಗೆ? ಯಾಕೆ ಟಿಕೆಟ್ ಕೊಡಲ್ಲ? ನೀವ್ ಯಾರು? RP-ನಾ? ನಿನ್ ಕೆಲ್ಸ ಏನಪ್ಪಾ? ನಿನ್ ಕೆಲ್ಸ ಏನು? ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅವ್ರಿಗೆ? ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂತ ನಾನು ಕೇಳ್ತೇನೆ. ನಾನು ಅವ್ನು ಕೇಳ್ತಲ್ಲ, ನಿನ್ನ ಕೇಳ್ತಾ ಇದೀನಿ. ನಿನ್ನ ರೆಪ್ರೆಸೆಂಟೇಟಿವ್ ಅಲ್ವಾ ಇಲ್ಲಿ? ನೀನ್ ಯಾಕೆ ಟಿಕೆಟ್ ಕೊಟ್ಟಿಲ್ಲ? ಇವತ್ತು KTM ಸ್ಟಾಪ್ ಮಾಡಿಸ್ತೀನಿ, ಅವ್ರಿಗೆ ಏನು ಉತ್ತರ ಕೊಡ್ತೀಯಾ ಕೊಡು. ಇವಾಗ ನಾನು KTM ಸ್ಟಾಪ್ ಮಾಡಿಸ್ತೀನಿ, ಅವ್ರಿಗೆ ಏನು ಉತ್ತರ ಕೊಡ್ತೀಯಾ ಉತ್ತರ ಕೊಡು ನೀನು. ನೋಡ್ರಿ, ಇವಾಗ ಅವ್ನು ಟಿಕೆಟ್ ಕೊಟ್ಟಿಲ್ಲ, ಡೈಲಿ ಇದೇ ತರ ಮಾಡಿ ಎಲ್ಲಾ ಟಿಕೆಟ್ ನೈಟ್, ನಿಮ್ ಟಿಕೆಟ್ ಏನಿದೆ ನೈಟ್ ಹೊತ್ತು ಕೊಡೋದು, ನೈಟ್ ಶೋ ನಮ್ಗೆ ಕಡಿಮೆ ಕಳಿಸ್ತದೆ ನಮ್ ಬಿಲ್ಲು. ಇದು ಈ ತರ ಮಾಡ್ತಾರೆ, ಫ್ರಾಡ್ ಕೆಲಸ. ಪ್ರೊಡ್ಯೂಸರ್ ದುಡ್ಡು ಜಾಸ್ತಿ ಆಗಿದೇನ್ರಿ? ನೀನ್ ಹೆಂಗಪ್ಪ ನೀನ್ ಬಿಟ್ಟೆ ಅವ್ರನ್ನ ಟಿಕೆಟ್ ಇಲ್ದಲೆ? ನಿನ್ ಕೆಲ್ಸ ಏನು? ನಾನ್ ಮ್ಯಾನೇಜರ್ ಕೇಳ್ತಲ್ಲ, ನಿನ್ ಸಂಬಳ ಕೊಡೋದೇನಕ್ಕೆ? ನಿನಗ್ ಸಂಬಳ ನಾವೇನು ಕೊಡೋದು? ನಾನ್ ಕೇಳೋದಕ್ಕೆ ಉತ್ತರ ಕೊಡು ಫಸ್ಟ್. ನಿನಗೇನೋ ಸಂಬಳ ಏನು ಕೊಡೋದು?
ಕರೆಕ್ಟ್ ಈಗ ಅವರೆಲ್ಲ ನಾನು ಕರೆಕ್ಟ್ ಕೇಳ್ತಾ ಇಲ್ಲ, ನಿನ್ಗೆ ಸಂಬಳ ಏನಕ್ಕೆ ಕೊಡೋದು ನಾವು? ಟಿಕೆಟ್ ಅವರೆಲ್ಲ ನಿಂತ್ಕೊಂಡು ಕಟ್ ಮಾಡೋದು ರೇ ಅವ್ರು ಕಟ್ ಮಾಡ್ತಾರ್ರಿ, ಯಾಕ್ರಿ ಅವ್ರ ಹತ್ರ ಟಿಕೆಟ್ ಇಲ್ಲ ಒಬ್ರ ಹತ್ರನು? ಸರ್ ಬರ್ಲಿ ಅವರು ಎಷ್ಟು ಕೊಟ್ಟಿದ್ಯಾ ಇವತ್ತು ಕೌಂಟಿಂಗ್ ನೀನು? ಇಲ್ಲಿದೆ ನೋಡಿ ಸರ್ ಎಷ್ಟು ಕೊಟ್ಟಿದ್ಯಾ? 31 ಎಷ್ಟು? 31. ಎಷ್ಟು ಜನ ಇದ್ದಾರೆ? 31 ಇದೆ ತೋರ್ಸು 31. 31 ಇದೆ ಸರ್ ಈಗ ತೋರ್ಸಪ್ಪ 31. ಈಗ ಜಸ್ಟ್ ಇದು ಮಾಡಿ ನಾನೀಗ ಆಯ್ತು, ಇವಾಗ ಎಲ್ಲ ಇಲ್ಲೇ ಇದಾರಲ್ವಾ? ಲೆಕ್ಕ ಹಾಕಿ ಎಷ್ಟು ಜನ ಇದ್ದಾರೆ? ಮಾಡ್ಬಿಡಿ ಸರ್, ನೀವು ಓನರ್ಗೆ ಬಹಳ ಮೋಸ ಮಾಡ್ತಾ ಇವ್ರು ಇರೋದೇ ಮೋಸ ಮಾಡೋದಕ್ಕೆ ಇರೋ. ಇಲ್ಲ ಇವಾಗ KDM ಸ್ಟಾಪ್ ಮಾಡಿಸ್ತೀವಿ, ಅವ್ರಿಗೆ ಏನು ಉತ್ತರ ಕೊಡ್ತೀಯಾ ಕೊಡೋದು? ಸರ್ ಒಂದು ವೀಕ್ ಲೈಸೆನ್ಸ್ ಚಾರ್ಜ್ ನಾನು UFO ಕ್ಯೂಬ್ ಚಾರ್ಜಸ್ ಹತ್ರ 19-20 ಲಕ್ಷ ಕಟ್ತಾ ಇದ್ರು ಒಂದು ವಾರಕ್ಕೆ ಲೈಸೆನ್ಸ್ ಚಾರ್ಜ್, ಪಬ್ಲಿಸಿಟಿ ಬಿಟ್ಟು. ಲೆಕ್ಕ ಹಾಕೊಳ್ಳಿ, ಪ್ರೊಡ್ಯೂಸರ್ಗಳು ಹೆಂಗ್ ಸರ್ವೈವ್ ಆಗ್ಬೇಕು, ಬಹಳ ಕಷ್ಟ ಇದೆ ಸರ್, ಬಹಳ ಕಷ್ಟ ಇದೆ. ಸರ್ ಇದಕ್ಕೆ ಮಾಡ್ಬೋದಲ್ಲ ಸರ್, ಚೇಂಬರ್ ಕಡೆ ನಾಳೆ ಇಲ್ಲ ಮಾಡ್ಲೇಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ. ಓಕೆ, ಟಿಕೆಟ್ ಸಮಸ್ಯೆಗಳಿಗೆ ಯಾವ ತರ ಒಂದು ಪ್ಲಾನ್ ಮಾಡಬಹುದು ಸರ್? ಹಾಗಾದ್ರೆ ಅಂದ್ರೆ ಮೋಸ ಆಗದೆ ಇರೋ ತರ, ಮೋಸ ಹೆಂಗಾದ್ರೂ ಆಗೇ ಆಗುತ್ತೆ, 100% ಕಡಿಮೆ ಮಾಡ್ಬೋದಲ್ಲ ಅಂತ. ಸರ್ ಅದಕ್ಕೆ ಏನಂದ್ರೆ ಸ್ಟ್ರಿಕ್ಟ್ ಆಕ್ಷನ್ಸ್ ಏನು, ಇವಾಗ ಸಿಗಾಕೊಂಡ್ ಬಿದ್ರೆ ಒಂದು ವಾರದ್ದು 100 ಹೌಸ್ಫುಲ್ ಏನ್ ಬರುತ್ತೆ, ಹೌಸ್ಫುಲ್ ನೆಟ್ ದುಡ್ಡು ಕೊಡ್ಬೇಕು ಅವರು. ಸೂಪರ್. ಒಂದು ಮಿಸ್ಟೇಕ್ಗೆ ಇಲ್ಲ ಅಂದ್ರೆ ಅವ್ರ ಬುದ್ಧಿ ಕಲಿಯಲ್ಲ ಸರ್. ಖಂಡಿತ ಇದು ಚೆನ್ನಾಗಿದೆ ಸೊಲ್ಯೂಷನ್ ಇದು. ಹೌದು, ಇದು ಇಂಪ್ಲಿಮೆಂಟ್ ಆಗ್ಬೇಕು ಸರ್ ಇದು.